ಮಳೆ ನಿಂತರೂ ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಮಾತಿನಂತೆ ಈಗ ಸದ್ಯ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಂಪುಟ 2ನೇ ಹಂತದ ಸಂಪುಟ ರಚನೆಯಾಗಿರುವಂತದ್ದು. ಆದರೂ ಸಹ ಸಚಿವ ಸ್ಥಾನ ವಂಚಿತರು ಇದೀಗ ತಮ್ಮ ಅಸಮಾಧಾನವನ್ನ ಇನ್ನೂ ಸ್ಫೋಟಗೊಳಿಸುತ್ತಲೇ ಇದ್ದಾರೆ. ಈಗಾಗಲೇ ಅಸಮಾಧಾನ ತಣಿಸುವ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಬೇರೆ ಬೇರೆ ರೀತಿಯಾದ ಸಂಧಾನ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಸಂಧಾನ ಸೂತ್ರದ ಮೂಲಕ ಎಲ್ಲ ಒಂದ್ ಕಡೆ ಅಸಮಾಧಾನವನ್ನ ಹೊಡೆದೋಡಿಸಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಆದ್ರೆ ಈ ಅಸಮಾಧಾನ ತಣಿಸುವ ಕೆಲಸ ಸಾಕಷ್ಟು ಸವಾಲಿನ ಕೆಲಸವಾಗಿ ಪರಿಣಮಿಸಿರುವಂತದ್ದು. ಈಗಾಗಲೇ ಕೆಲ ಶಾಸಕರು ಅಸಮಾಧಾನದಿಂದ ಹೊರಬಂದಿದ್ದಾರೆ, ಸಮಾಧಾನಿತರಾಗಿದ್ದಾರೆ. ಆದ್ರೆ ಇನ್ನೂ ಕೆಲ ಹಿರಿಯ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನವನ್ನ ಮುನ್ನಡೆಸಿಕೊಂಡೇ ಹೋಗ್ತಾ ಇದ್ದಾರೆ. ಅದರಲ್ಲಿ ಸದ್ಯ ಈಗ ನಾವು ಚರ್ಚೆ ಮಾಡಬೇಕಾಗಿರುವ ವಿಚಾರ ಅಂತಂದ್ರೆ ಎಂ ಕೃಷ್ಣಪ್ಪ, ಬೆಂಗಳೂರಿನ ವಿಜಯನಗರದ ಶಾಸಕರಾಗಿರುವ ಎಂ ಕೃಷ್ಣಪ್ಪ ಅವರ ವಿಚಾರದಲ್ಲಿ. ಯಾಕಂದ್ರೆ ಇದುವರೆಗೂ ಸಹ ಈಗಾಗಲೇ 19 ಜನರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಸಹ ನನಗೆ ಮಂತ್ರಿ ಪದವಿ ಬೇಕೇ ಬೇಕು ಅನ್ನೋ ಬಿಗಿಪಟ್ಟನ್ನ ಹಿಡಿದಿರುವಾಗ ಎಂ ಕೃಷ್ಣಪ್ಪನವರ ವಿಚಾರ ಸಾಕಷ್ಟು ಕಾಂಗ್ರೆಸ್ ಪಾಳೆಯದಕ್ಕೆ ನುಂಗಲಾರದ ತುಪ್ಪಾಗಿ ಪರಿಣಮಿಸಿರುವಂತದ್ದು. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತ ವಿಜಯ್ ಪರಮಸಾಗರ್ ಅವರಿದ್ದಾರೆ. ಸರ್, ಈಗ ನೋಡ್ತಾ ಇದ್ದೀರಿ ನೀವು ಸಂಪುಟ ರಚನೆ ಆದ ನಂತರ ಯಾವೆಲ್ಲ ಬೆಳವಣಿಗೆಗಳು ನಡೀತಾ ಇದಾವೆ ಅನ್ನೋದು ಕರೆಕ್ಟ್. ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಂತೆ ಇಲ್ಲಿ ಏನಾಗ್ತದೆ, ಇಲ್ಲಿ ಯಾವ ಮಾನದಂಡವನ್ನ ಇಟ್ಕೊಂಡು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರ್ತಾ ಇದೆ. ಸೊ ಕೃಷ್ಣಪ್ಪ ಅವರು ಕೇಳ್ತಾ ಇರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದುಡಿದಂಥವ್ರು, ಆಮೇಲೆ ಹಿರಿಯ ಶಾಸಕರು, ಅಲ್ಲಿ ಮನೆಯಲ್ಲಿ 2 ಶಾಸಕರು ಇದ್ದಾರೆ. ಅದು ತುಂಬಾ ಗಮನಿಸಬೇಕು. ಅಲ್ಲೆಲ್ಲೋ ದಾವಣಗೆರೆಗೆ ಶಾಸಕರಿದ್ದಂಥ ಇದರಲ್ಲಿ ಶಾಮನೂರು ಅವ್ರ ಮನೆಗೆ 3 ಇದ್ರು ಕೂಡ ಅವರಿಗೆ ಸಚಿವ ಸ್ಥಾನ ಕೊಡ್ತೀರಿ. ನಮ್ಮಲ್ಲೂ ಕೂಡ 2 ಇದ್ವಿ. ನಾವು ಬೆಂಗಳೂರಲ್ಲಿ ತುಂಬಾ ದೊಡ್ಡ ಕ್ಷೇತ್ರಗಳಲ್ಲಿ ನಾವು ಪ್ರಾಬಲ್ಯ ಹೊಂದಿದ್ದೀವಿ ಪಕ್ಷವನ್ನ. ಆದರೆ ನಮಗೆ ಯಾಕೆ ಈ ಅನ್ಯಾಯ ಅನ್ನೋದು ಅವರ ಮಾತು. ಮಗನಿಗೆ ಈಗಾಗಲೇ ಒಂದಷ್ಟು ಮಾತುಕತೆ ನಡೆದಿತ್ತು. ಬಿ.ಕೆ. ಹರಿಪ್ರಸಾದ್ ಅವರು ಪ್ರಿಯಾ ಕೃಷ್ಣ ಅವರನ್ನು ಕರೆದು ಒಂದಷ್ಟು ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ನಿಮಗೆ ಇಲ್ಲೇನಿದೆ, ತಂದೆಗೆ ಸ್ಥಾನ ಕೊಡಿ, ಸಚಿವ ಸ್ಥಾನ ಅನ್ನೋದು ಅವರ ಒತ್ತಾಯ. ಸೊ ತಂದೆಗೆ ಕೊಡೋದು ಬಿಡೋದು ಹೈಕಮಾಂಡ್ ವಿಚಾರ. ಆದ್ರೆ ನಿಮಗೆ ನಾವು ಯಾವ್ದಾದ್ರು ಒಂದು ಸ್ಥಾನಮಾನ ಕೊಡ್ತೀವಿ, ಅಂದ್ರೆ ಪ್ರಾಧಿಕಾರದ ಅಧ್ಯಕ್ಷನ ಕೂಡ ಮಾಡ್ತೀವಿ ಅಂತ ಹೇಳಿ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆಗೆ ಇದು ಕಾರ್ಯಕರ್ತರ ನಡುವೆ ಒಂದಷ್ಟು ಮನಸ್ತಾಪ ಆಗ್ತದೆ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಕೆಲವು ಆಗ್ಲೇ ಹೇಳಿದೆ ನಾನು, ಯಾವ ಮಾನದಂಡಗಳನ್ನ ಇಟ್ಕೊಂಡು ಇಲ್ಲಿ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ನೀವು ಆಲ್ಮೋಸ್ಟ್ ಸ್ಟೇಟಲ್ಲಿ ಇರ್ತಕ್ಕಂಥ ಒಂದಷ್ಟು ಕ್ಷೇತ್ರಗಳಲ್ಲಿಯ ಶಾಸಕರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿವೆ. ಸೊ ಕೃಷ್ಣಪ್ಪ ಅವ್ರು ಕೇಳ್ತಾ ಇರೋದಿಷ್ಟೇ, ನಾವು ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದಿದ್ವಿ, ಸಂಘಟನೆ ಮಾಡಿದ್ವಿ. ಅದರಲ್ಲೂ ಯಾವುದೇ ಟೈಮಲ್ಲಿ ಸರ್ಕಾರ ರಚನೆ ಆದರೂ ಕೂಡ ನಾವು ಇದುವರೆಗೂ ಚಕಾರ ಇರ್ತಿರ್ಲಿಲ್ಲ. ನಮಗೆ ನೀವು ಆಶ್ವಾಸನೆ ಕೊಟ್ಟಿದ್ರಿ, ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಸ್ಥಾನಮಾನ ಕಲ್ಪಿಸ್ತೀವಿ ಅಂತ. ಆದರೆ ಸ್ಥಾನಮಾನ ಕಲ್ಪಿಸೋದು ಇನ್ನು ಯಾವಾಗ, ಇನ್ನು ಯಾವ ಟೈಮಲ್ಲಿ? ಸೊ 1.25 ವರ್ಷ ಇದೆ. ನೆಕ್ಸ್ಟ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಖಂಡಿತವಾಗಿ ನಿಮಗೆ ಒಂದು ಒಳ್ಳೆಯ ಗುರುತಿಸುವಂತ ಏನೋ ಹುದ್ದೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಮುಂದಿನದು ಸೆಕೆಂಡ್ರಿ. ಯಾವ ಧರ್ಮಕ್ಕೆ ನೀವು ಕೊಡಲ್ಲ, ಇನ್ನೇನ್ ಮಾಡಬೇಕು ಅನ್ನೋದು ಕೃಷ್ಣಪ್ಪ ಅವರ ಮಾತು. ತುಂಬಾ ರೊಚ್ಚಿಗಿದ್ದಾರೆ ಈ ವಿಚಾರ. ಕರೆಕ್ಟ್ ಸರ್. ಅದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೇರೆ ರೀತಿಯಾದ ಪರ್ಯಾಯ ಮಾರ್ಗಗಳನ್ನ ಹುಡುಕೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಎಲ್ಲೋ ಒಂದ್ ಕಡೆ ಯೋಚನೆ ಮಾಡತಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕೃಷ್ಣಪ್ಪನವರು ಯಾವಾಗ ಅಸಮಾಧಾನಿತರಾದ್ರು, ಜೊತೆಗೆ ಯಾವಾಗ ಬೇಸರವನ್ನು ವ್ಯಕ್ತಪಡಿಸಿದ್ರು, ಅದಾದ ಬಳಿಕ ಒಂದಷ್ಟು ಆ ಸಮುದಾಯದವರು ಜೊತೆಗೆ ಹೈಕಮಾಂಡ್ ನಾಯಕರು, ಪ್ರಮುಖವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ಅವರನ್ನ ಒಂದು ಕುಟುಂಬದಂತೆ ಬಿಂಬಿಸುವ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ ಆ ರೀತಿಯಾಗಿ ಅಸಮಾಧಾನವನ್ನು ನಾವು ಹೋಗಲಾಡಿಸಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವ್ರು ಹೋಗಿದ್ರು. ಬಟ್ ಅದು ಫಲಪ್ರದವಾಗ್ಲಿಲ್ಲ. ಕರೆಕ್ಟ್. ಸಂಧಾನ ಫಲಪ್ರದವಾಗ್ಲಿಲ್ಲ. ಯಥಾ ರೀತಿಯಾಗಿ ಕೃಷ್ಣಪ್ಪನವರು ಅಸಮಾಧಾನ ವ್ಯಕ್ತಪಡಿಸಿದ್ರು, ಸಿಎಂ ಅವರು ಭೇಟಿಯಾದ್ರು, ಹರಿಪ್ರಸಾದ್ ಅವರು ಭೇಟಿಯಾದ್ರು. ತಪ್ಪು ಮಾಡಿದಾರಪ್ಪ, ಯಾವ ರೀತಿ ಸರಿಪಡಿಸ್ಲಿ ಅನ್ನೋ ಒಂದೇ ಮಾತು ಅವರು. ಹೌದು, ಅವ್ರು ಹೇಳ್ತಾರೆ, ಅವ್ರನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ನಾವು ತಪ್ಪು ಮಾಡಿದೀವಿ ಅಂತ ಹೇಳ್ತಾರೆ, ಒಪ್ಕೋತಾರೆ. ತಪ್ಪು
ತಪ್ಪು ಮಾಡಿದ್ರಿ, ಬಟ್ ಅದನ್ನ ಯಾವ ರೀತಿ ನೀವು ಸರಿಪಡಿಸ್ತೀರಿ ಅನ್ನೋದು ಒಂದೇ ಪ್ರಶ್ನೆ ಕೃಷ್ಣಪ್ಪ ಅವ್ರದ್ದು. ನಾವೇನ್ ಲಂಚ್ ಕೊರ್ರ, ಭ್ರಷ್ಟ್ರ, ಹೌದು, ಏನ್ ಮಾಡಿದೀವಿ? ಕರೆಕ್ಟ್. ಪಕ್ಷಕ್ಕಾಗಿ ದುಡ್ದಿದ್ದೀವಿ ನಾವು. ಒಂದಷ್ಟು ಭ್ರಷ್ಟರು ನೀವು ಕೊಟ್ಟಿದ್ದೀರಾ, ಅವ್ರಿಗಿಂತ ಕಡೆನಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಪಕ್ಷಕ್ಕಾಗಿ ದುಡ್ದಿದ್ದೀವಿ, ಬಿಜೆಪಿ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗಟ್ಟಿಯಾಗಿ ನಿಲ್ಲಿಸಿದೀವಿ. ಕರೆಕ್ಟ್. ಸೊ ಇಷ್ಟೆಲ್ಲ ಮಾಡಿರೋರಿಗೆ ನೀವು ಕೇವಲ ಇನ್ನು ಎಷ್ಟು ದಿನ ಈ ರೀತಿ ಕಾಯಿಸ್ತೀರಿ, ಎಷ್ಟು ದಿನ ಇದೇ ರೀತಿ ಮೋಸ ಮಾಡ್ತೀರಿ ಅಂತ ಇದೇ ಪದಗಳನ್ನ ಬಳಕೆ ಮಾಡಿದ್ದಾರೆ. ಇನ್ನೊಂದು ಈ ಕೆಲವರು ಮಾನದಂಡ ಅಂತ ವಿಚಾರ ಬಂದಾಗ, ಬಳ್ಳಾರಿಯ ನಾಗೇಂದ್ರ ಅವರಿಗೆ ನೀವು ಶಾಸಕ ಸ್ಥಾನವನ್ನ ಕೊಟ್ರಿ. ಆ ಶಾಸಕ ಅದು ಇವತ್ತು ಕಾಂಗ್ರೆಸ್ ಅನ್ನ ಸುಡ್ತಾ ಇದೆ ಸರ್. ಅದೇ ವಿಚಾರ ಇದೆ ಕಾಂಗ್ರೆಸ್ಗೆ. ನಾಗೇಂದ್ರ ಅವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀಲ್ಲ, ಅದು ಎಲ್ಲರಿಗೂ ಕಣ್ಣನ್ನ ಕೆಂಪಗೆ ಮಾಡಿದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನಾಗೇಂದ್ರ ಅವರ ಹಿಂದಿನ ಒಂದಷ್ಟು ಏನು ವಾಲ್ಮೀಕಿ ಮಹರ್ಷಿಯ ನಿಗಮದಲ್ಲಿ ಅವ್ಯವಹಾರ ಆಯ್ತು, ಅವ್ಯವಹಾರದಿಂದ ಅವ್ರನ್ನ ವಜಾಗೊಳಿಸಲಾಯ್ತು. ಅಲ್ಲಿಂದ ಇಲ್ಲಿವರೆಗೂ ಅವ್ರಿಗೆ ಯಾವ ಸ್ಥಾನಮಾನ ಸಿಕ್ಕಿರಲಿಲ್ಲ. ಆದ್ರೆ ಎಲ್ಲ ಒಂದ್ ಕಡೆಗೆ ಹೈಕಮಾಂಡ್ ಕೃಪಾ ಕಟಾಕ್ಷ ಇದೆ ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇರೋ ಮಾತು. ಹಾಗಾದ್ರೆ ಅಂಥವ್ರಿಗೆ ನೀವು ಸಂಪುಟದಲ್ಲಿ ಸ್ಥಾನ ಕೊಡ್ತೀರಿ ಅನ್ನೋದಾದ್ರೆ, ನಾವು ಪ್ರಾಮಾಣಿಕವಾಗಿದ್ವಿ, ಇಷ್ಟು ವರ್ಷ ಸಂಘಟನೆ ಮಾಡಿದ್ವಿ, ಸೊ ನಮಗೆ ಯಾಕೆ ಯಾವ ಸ್ಥಾನವನ್ನು ಕೊಡ್ತಿಲ್ಲ, ನಮ್ಮನ್ನ ಯಾಕೆ ಕಡೆಗಣಿಸ್ತಾ ಇದ್ದೀರಿ ಅನ್ನೋದು. ಅಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 2023 ಅವಾಗ್ಲೇ ರೇಸ್ ನಲ್ಲಿ ಇದ್ರು ಕೃಷ್ಣಪ್ಪನವರು. ಬಟ್ ಅವಾಗ ಸಿದ್ದರಾಮಯ್ಯನವರು ಇದ್ದ ತಕ್ಷಣ ಎಲ್ಲ ಒಂದ್ ಕಡೆ ಸಮಾಧಾನಗೊಳಿಸಿದ್ರು, ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ರು. ಬಟ್ ನಾನೇ ಬೆಂಬಲಿಗರನ್ನ ಪ್ರತಿಭಟನೆ ಮಾಡದಂತೆ ನಾನೇ ಅವ್ರನ್ನ ತಡೆ ಹಿಡಿದಿದ್ದೆ, ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅಂತ ಕೃಷ್ಣಪ್ಪನವರು ಹೇಳ್ತಾರೆ. ಜೊತೆಗೆ ಇಲ್ಲಿ ನೋಡ್ಬೇಕಾದ್ರೆ ಒಂದು ವಿಚಾರ ಅರ್ಥ ಆಗುತ್ತೆ ಸರಿ, ಕಾಂಗ್ರೆಸ್ ಪಕ್ಷದ ಸದ್ಯ ಈಗ ಬೆಂಗಳೂರಿನ ಮಟ್ಟಿಗೆ ನೋಡ್ಬೇಕಾದ್ರೆ ಪಕ್ಷದ ವಿಚಾರದಲ್ಲಿ ಇವರು ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಡಿಫೈನ್ ಮಾಡಿದ್ದಾರೆ. ಬಿಜೆಪಿ ಪ್ರಾಬಲ್ಯ, ಅದರಲ್ಲೂ ಒಪ್ಕೋಬೇಕು, ಸೋಮಣ್ಣ ಅಂತ ಕ್ಷೇತ್ರದಲ್ಲಿ ಅಂತ ಕೇಂದ್ರ ಸಚಿವರ ಕ್ಷೇತ್ರದಲ್ಲಿ ಗೋವಿಂದರಾಜನಗರ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಎಂ ಕೃಷ್ಣಪ್ಪ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅಷ್ಟರ ಮಟ್ಟಿಗೆ ಐಡೆಂಟಿಟಿ ಇದೆ. ಆಮೇಲೆ ಗೋವಿಂದರಾಜನಗರ, ವಿಜಯನಗರ ನೀವು ಅಲ್ಲಿ ತಗೊಳ್ಳಿ, ಅಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಹೆಚ್ಚಾಗಿತ್ತು. ಈಗ ಸೊ ನೀವು ಹೇಳ್ದಂಗೆ ಬಿಜೆಪಿಯ ಒಂದು ಭದ್ರಕೋಟೆ ಆಗಿತ್ತಲ್ಲಿ, ಯಾಕಂದ್ರೆ ಸೋಮಣ್ಣ ಅವರು ಇರೋವರೆಗೂ ಅಷ್ಟಿತ್ತು. ಅಲ್ಲಿ ನಿಂತ್ಕೊಂಡು ಆ ಓಟ್ಗಳನ್ನ ಈ ಕಡೆ ವರ್ಗೀಕರಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಸೊ ತುಂಬಾ ಕಷ್ಟದಲ್ಲಿ ಅವರು ಕೂಡ ಆ ಸ್ಥಾನವನ್ನು ಉಳಿಸ್ಕೊಂಡ್ರು, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮರ್ಯಾದೆನ ತಂದ್ಕೊಟ್ರು. ಆದ್ರೆ ಎಲ್ಲ ಒಂದ್ ಕಡೆಗೆ ಕಡೆಗಣಿಸಿದ್ರ ಅನ್ನೋದು ಕೂಡ ಈಗ ಪಕ್ಷದ ಅವರವರ ಏನೋ ಮುಖಂಡರ ವಲಯದಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಮಾತು. ಅಭಿಮಾನಿಗಳು ನೇರವಾಗಿ ಹೇಳ್ತಾರೆ ಸರ್, ಯಾವಾಗ ಪ್ರಮಾಣ ವಚನ ಸ್ವೀಕಾರಕ್ಕೆ ಆ ಮುಹೂರ್ತ ನಿಗದಿ ಮಾಡ್ತೀರಿ ಅನ್ನೋ ಮಾತನ್ನ ಅಷ್ಟೇ ಕೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. ಅವರು ಮುಲಾಜೆ ಇಟ್ಕೊಂಡಿಲ್ಲ ಅಭಿಮಾನಿಗಳು. ಹೈಕಮಾಂಡ್ ನಾಯಕರಾಗ್ಲಿ, ಕಾಂಗ್ರೆಸ್ ನಾಯಕರಿಗೆ ಯಾರೇ ಹೋಗ್ಲಿ, ಅವರನ್ನ ಸಂಧಾನಕ್ಕೆ ಪ್ರಯತ್ನ ಪಟ್ಟವ್ರಿಗೆ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ, ಯಾವಾಗ ಪ್ರಮಾಣ ವಚನಕ್ಕೆ ನೀವು ಸಮಯ ನಿಗದಿ ಮಾಡ್ತೀರಿ ಅಷ್ಟೇ ಹೇಳಿ, ನಮಗೆ ಬೇರೆ ಏನೋ ಹೇಳಕ್ ಹೋಗ್ಬೇಡಿ. ಇಲ್ಲಿ ಪ್ರಹ್ಲಾದ್ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು. ಸಿದ್ದರಾಮಯ್ಯ ಇದ್ದಾಗ ಅವರ ಸಂಪುಟದಲ್ಲಿ ಯಾರು ಸಿಕ್ತೋ ಯಾರು ಬಿಡ್ತೋ ಯಾರು ಕೇಳ್ತಾ ಇರಲಿಲ್ಲ. ಯಾರಿಗೆ ಅಷ್ಟು ಇದನ್ನ ಪ್ರಶ್ನೆ ಬಂದಿರೋದು ಡಿ.ಕೆ. ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ, ಅವಾಗ ಎಲ್ಲ ಕಡೆ ಒಂದಿಷ್ಟು ಬೀಳದಿದ್ದು ನಿಜ. ಅದು ಇದು ವಾಸ್ತವವಾಗಿ ನಡೀತಾ ಇರೋಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಇದ್ದಾಗ ಯಾರೊಬ್ರು ಕೂಡ ಗಪ್ಚುಪ್, ಎಲ್ಲರೂ ಮಾತಾಡ್ಲಿಲ್ಲ. ಯಾಕಂದ್ರೆ ಅಹಿಂದ ನಾಯಕರಾಗಿದ್ದಾರೆ, ಅವ್ರಿಗೆ ನಮ್ ಸಹಮತ ಇದೆ, ನಾವು ಜೊತೆಗಿರ್ತೀವಿ. ಸೊ ಅವ್ರು ಈಗ ಇದೇ ವಿಚಾರಕ್ಕೆ ನೀವು ಹೇಳಿದ್ರಿ. ಬಟ್ ಈಗ ಕೃಷ್ಣಪ್ಪನವರಿಗೆ ಮತ್ತೊಂದು ಆಡ್ ಆಗಿದೆ. ಬಾಲಕೃಷ್ಣ ಅವ್ರು ಹೇಳ್ತಾರೆ, ಕೃಷ್ಣಪ್ಪನವ್ರನ್ನ ಮಂತ್ರಿ ಮಾಡೋದಾದ್ರೆ ನನ್ನ ತ್ಯಾಗ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಇಲ್ಲ ಪ್ರಹ್ಲಾದ್, ಅದು ಬಾಯಿ ಮಾತಲ್ಲೆಲ್ಲ ಹೇಳ್ಬಿಡ್ತಾರೆ, ಅಷ್ಟು ಸುಲಭ ಅಲ್ಲ. ಒಂದು ಅಧಿಕಾರ ಸಿಕ್ಕಾಗ ನಾನು ಈಜಿಯಾಗಿ ತ್ಯಾಗ ಮಾಡ್ತಾ, ಆಯ್ತಪ್ಪ ತ್ಯಾಗ ಮಾಡೋದಿಗೆ ಮತ್ತೊಂದು ಕಾರಣ ಕೊಡ್ತಾರೆ. ಸಿಎಂ ನಮ್ಮವರೇ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು, ನನಗೇನು ಕ್ಷೇತ್ರದ ಅನುದಾನ ಬೇಕು, ಕೆಲಸಗಾರಗಳು ಆಗ್ಬೇಕು ಅಷ್ಟೇ. ಹಂಗಾದ್ರೆ ಕೃಷ್ಣಪ್ಪನ ಆಗ್ತಿದ್ರೆ ಆಗ್ಲಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಬಾಲಕೃಷ್ಣ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದು ಸಾಧ್ಯತೆ ಇದೆ ಅನ್ನೋದು. ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಅದಲು ಬದಲು ಲೆಕ್ಕಾಚಾರಗಳು ನಡೀತಾ ಇದಾವೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಂದು ವೇಳೆ ಈ ರೀತಿ ಆದ್ರೆ ನಾಗೇಂದ್ರ ಅವರ ಸ್ಥಾನದಲ್ಲಿ ಅನ್ನಪೂರ್ಣ ತುಕಾರಾಂ ಬಂದ್ರು ಅಚ್ಚರಿ ಇಲ್ಲ. ನಾಗೇಂದ್ರ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಬಿಜೆಪಿಗಳು ವಿರೋಧ ವ್ಯಕ್ತಪಡಿಸ್ತಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ವಿರುದ್ಧ ಅಸಮಾಧಾನ ಇದೆ. ಸೊ ಈ ಲೆಕ್ಕಾಚಾರ ನೋಡಿದಾಗ ಬಾಲಕೃಷ್ಣ ಜಾಗದಲ್ಲಿ ಕೃಷ್ಣಪ್ಪ ಬರ್ಬಹುದು, ನಾಗೇಂದ್ರ ಜಾಗದಲ್ಲಿ ಅನ್ನಪೂರ್ಣ ತುಕಾರಾಂ ಬಂದ್ರು ಅಚ್ಚರಿ ಇಲ್ಲ. ಕಾಂಗ್ರೆಸ್ ಈಗ ಸದ್ಯದ ಬೀಸೋ ಧ್ವನಿಯಿಂದ ತಪ್ಪಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿ, ಯಾಕಂದ್ರೆ ಆಗಸ್ಟ್ 13ರಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ. ಕಳಂಕಿತರನ್ನ ಮಂತ್ರಿ ಮಂಡಲದಲ್ಲಿ ಇಟ್ಕೊಂಡು ಯಾವ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು. ಆಮೇಲೆ ಇನ್ನೊಂದು ಕಡೆಗೆ ಬಿಜೆಪಿಯ ಕೆಲವು ಮುಖಂಡರು ಕೂಡ ಇವತ್ತೊಂದು ಸಭೆ ಮಾಡಿದ್ದಾರೆ. ಸಭೆ ಮಾಡಿ ಮೇಜರ್ ಆಗಿ ಆ ಅಧಿವೇಶನದಲ್ಲಿ ನಾಗೇಂದ್ರ ಅವರ ಸಚಿವ ಸ್ಥಾನ ಏನ್ ಕೊಟ್ಟಿದ್ರೆ ಅದನ್ನ ಹೈಲೈಟ್ ಮಾಡ್ಬೇಕು ಅಂತ ಕೂಡ ಒಂದಿಷ್ಟು ಪ್ಲಾನ್ ಕೂಡ
ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ದೊಡ್ಡ ಹೋರಾಟ ಮಾಡೋಣ, ಅವ್ರಿಗೆ ಹೆಂಗೆ ಕೊಟ್ರಿ, ನೀವು ಯಾವ ಆಧಾರದ ಮೇಲೆ ಕೊಟ್ರಿ, ಇನ್ನೂ ತನಿಖೆ ನಡೀತಾ ಇದೆ, ವಿಚಾರಣೆ ಹಂತದಲ್ಲಿ ಇರುವಂತವ್ರನ್ನ ನೀವು ಕರೆಸಿ ಕೊಟ್ಟಿದ್ದೀರಿ ಅನ್ನೋದು. ಇನ್ನೊಂದು ಕಡೆಗೆ ಈಗ ನಮ್ಮ ಯಾರು ಗಾಯತ್ರಿ ಶಾಂತೇಗೌಡ ಅವ್ರಿಗೆ ಇವತ್ತು MLC ಪ್ರಮಾಣ ವಚನ ಮಾಡಿದ್ದಾರೆ. ಸರ್, ಈಗ ಈ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಆಗಿದ್ದು ರಾಜ್ಯದ ಲೆಕ್ಕಾಚಾರ ಬೇರೆ ಬೇರೆ ಇರಬಹುದು, ಬಟ್ ಸಾಧ್ಯತೆಗಳನ್ನ ನೋಡಿದ್ರೆ ಇಬ್ರು ಮಹಿಳಾ ಸಚಿವರಾಗಬಹುದು ಅನ್ಸುತ್ತೆ. ಒಂದ್ ಕಡೆ ನಾಗೇಂದ್ರ ಅವರನ್ನ ರಿಪ್ಲೇಸ್ ಮಾಡಿದ್ರೆ ಅಥವಾ ಕೃಷ್ಣಪ್ಪನವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅದು ಅಲ್ಟಿಮೇಟ್ಲಿ ಮಹಿಳಾ ಕೋಟಾಗ ಹೋಗುತ್ತೆ, ಅದು ಒಂದು ಮಹಿಳಾ ಸಚಿವರಾಗಬಹುದು ಅನ್ಸುತ್ತೆ. ಮಹಿಳೆಯರಲ್ಲೂ ಸಹ ಪೈಪೋಟಿ ಇದೆ. ಈ ಹೆಬ್ಬಾಳ್ಕರ್ ಬೆಂಬಲಿಗರು ನೋಡ್ತಾ ಇದ್ರಿ ಎಷ್ಟು ದಿನದಿಂದ ಇವತ್ತು ಕೂಡ ಬೆಳಗಾವಿಯಲ್ಲಿ ಏನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ದೊಡ್ಡ ಹಿಂಗಾಗಿ ಈ ಸದ್ಯ ಇಕ್ಕಟ್ಟಿನಲ್ಲೇ ಇದೆ ಮಹಿಳಾ ಸಚಿವರ ನೇಮಕಾತಿ ವಿಚಾರದಲ್ಲಿ, ಜೊತೆಗೆ ಈ ಕೃಷ್ಣಪ್ಪನವರ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಇಕ್ಕಟ್ಟಿನಲ್ಲಿದೆ. ಸೊ ಬಹುಶಃ ನೀವು ಹೇಳದಂಗೆ, ನೀವು ಗಮನಿಸ್ದಂಗೆ ಕೃಷ್ಣಪ್ಪರ ಅವರ ಬೆಂಬಲಿಗರು ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ, ತುಂಬಾ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಒಂದು ವೇಳೆ ಸೊ ಬಿಜೆಪಿಯವರು ತುಂಬಾ ದೊಡ್ಡ ಮಟ್ಟಕ್ಕೆ ನಾಗೇಂದ್ರ ಅವರ ವಿರುದ್ಧ ಹೋರಾಟ ಮಾಡಿದ್ರೆ, ಸೊ ಎಲ್ಲೋ ಒಂದ್ ಕಡೆಗೆ ಹೈಕಮಾಂಡ್ ಇದನ್ನ ಎಚ್ಚೆತ್ಕೊಂಡ್ರೆ ಸೊ ಅವ್ರನ್ನ ಕೆಳಗಿಳಿಸಿ ಕೃಷ್ಣಪ್ಪರಿಗೆ ಕೊಡುವಂತ ಅವಕಾಶ ಇದೆ. ಒಂದು ಇನ್ನೊಂದು, ಅವ್ರನ್ನ ಕೆಳಗಿಳಿಸಿದ್ರು ಕೂಡ ಇಲ್ಲಿ ಈಗಲೇ ಹೇಳಿದ್ರಿ, ಬಾಲಕೃಷ್ಣ ಅವರು ನಾನು ಕೊಟ್ಬಿಡ್ತೀನಿ, ಇವ್ರು ಬಂದ್ಬಿಟ್ರೆ ನಾನು ಕೊಟ್ಬಿಡ್ತೀನಿ ಅಂತ, ಕೊಡೋದಾದ್ರೆ ಅವ್ರು ಕೊಡ್ತಾರೆ ಅಂದ್ಕೊಳ್ಳಿ, ಸೊ ಇವ್ರು ಬರ್ತಾರೆ. ಸೊ ಅಲ್ಲಿಗೆ 2 ಪ್ಲೇಸ್ ಉಳಿತವೆ. ಬಹುಶಃ ನೀವು ಹೇಳದಂಗೆ ಇಬ್ಬರಿಗೆ ಮಹಿಳಾ ಸಚಿವರಿಗೆ ಅವಕಾಶ ಮಾಡ್ಬೋದು. ಯಾಕಂದ್ರೆ ಈಗ ಆಲ್ರೆಡಿ ಈಗ ಹೆಣ್ಣು ದಿಕ್ಕಿಲ್ಲದ ಸಂಪುಟ ಅಂತ ಒಂದು ಟೀಕೆನೂ ಆಗ್ತಾ ಇದ್ವಿ, ವಿಪಕ್ಷಗಳು ಟೀಕೆ ಮಾಡ್ತಾ ಇದಾವೆ. ಸೊ ಎಲ್ಲ ಒಂದ್ ಕಡೆ ಹೆಣ್ಣಿನ ಕೃಪಾ ಕಟಾಕ್ಷ, ಹೆಣ್ಣಿನ ಆಶೀರ್ವಾದ ಜಾಸ್ತಿ ಇರಬೇಕು DK ಶಿವಕುಮಾರ್ ಸರ್ಕಾರಕ್ಕೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇಬ್ಬರು ಮಹಿಳಾ ಸಚಿವರಾದ್ರೂ ಏನು ಅಚ್ಚರಿ ಪಡ್ಬೇಕಿಲ್ಲ ಸರ್ ಸದ್ಯದ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ಮೌನವಾಗಿದ್ದಾರೆ. ಸೊ ಆದ್ರೆ ಮೌನವಾಗಿದ್ರು ಕೂಡ ಸಿದ್ದರಾಮಯ್ಯ ಅವರ ಮಾತಿನ ಪ್ರಕಾರವೇ ಹೈಕಮಾಂಡ್ ನಡೆಯುತ್ತೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಹೈಕಮಾಂಡ್ ಏನು ಮಾಡಲ್ಲ. ಅಂದ್ರೆ ರಾಜ್ಯದ ವಿಚಾರದಲ್ಲಿ ಮಾತುಕತೆ ಕರೀತಾರೆ, ಕೂರ್ತಾರೆ, ಅವರ ಏನೋ ಒಂದಿಷ್ಟು ಸಲಹೆಗಳನ್ನ ಪಡಿತಾರೆ, ಅದಾದ ನಂತರ ಮುಂದುವರಿತಾರೆ. ಸೊ ಎಲ್ಲ ಒಂದ್ ಕಡೆಗೆ ಮಹದೇವಪ್ಪರವರಿಗೆ ಒಂದು ಸಣ್ಣ ಬೇಸರ ಆಗಿದೆ ಅನ್ನೋದು ಕೇಳ್ಪಟ್ವಿ. ಆದ್ರೆ 14 ಜನ ಪಟ್ಟಿನ ಕೂಡ ಕೊಟ್ಟಿದ್ರು ಅಂತ ಯತೀಂದ್ರ ಅವರು ಹೇಳಿದ್ರು ಎಲ್ಲರೂ ಬೇಸರ ಆಗಿದ್ದಾರೆ. ಬಟ್ ಅದೊಂದು ನಿಧಾನವಾಗಿ ಹೇಳಿದ್ರಲ್ಲ, ಇವತ್ತು ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ರಲ್ಲ, ಏನೋ ಒಂದ್ ಸ್ವಲ್ಪ ದಿನ ಇರುತ್ತೆ ಆಮೇಲೆ ಸರಿಯಾಗಿ ಹೋಗುತ್ತೆ ಅನ್ನೋದು. ಸೊ ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯದ ಮಟ್ಟಿಗಂತೂ ಅಸಮಾಧಾನ ಇದೆ. ಬಟ್ ಕೃಷ್ಣಪ್ಪನವರನ್ನ ಯಾವ ರೀತಿಯಾಗಿ ತಿಳಿಸ್ತಾರೆ, ಯಾವ ಪರ್ಯಾಯ ಮಾರ್ಗ, ಇದೇ ಪರ್ಯಾಯ ಮಾರ್ಗದ ಮೂಲಕ, ಸಂಧಾನ ಸೂತ್ರದ ಮೂಲಕ ಕಾಂಗ್ರೆಸ್ನವ್ರು ಮನವೊಲಿಸ್ತಾರ ಅಥವಾ ಬೇರೆ ರೀತಿಯಾಗಿ ಮತ್ತೆ ಅವರಿಗೆ ಭರವಸೆಗಳನ್ನ ನೀಡುವ ಮೂಲಕ ಅವರನ್ನ ಸಮಾಧಾನಗೊಳಿಸ್ತಾರ ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲ ವಿಚಾರ. ಒಟ್ಟಾರೆಯಾಗಿ ನೋಡ್ಬೇಕಾದ್ರೆ ಸರ್, ಇಲ್ಲಿ ಮಹಿಳಾ ಕೋಟಾದಲ್ಲಿ 2 ಜನ ಬರ್ಬೋದು, ಅದು ಅಚ್ಚರಿ ಇಲ್ಲ. ಇನ್ ಕೇಸ್ ಇದು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಕೃಷ್ಣಪ್ಪನವರು ಸಂಪುಟಕ್ಕೆ ಬರ್ಬೋದು. ಹೌದು. ಸೊ ಒಟ್ನಲ್ಲಿ ಬಿಜೆಪಿ ಅಂತೂ ರೆಡಿ ಆಗಿಬಿಟ್ಟಿದೆ, ಕಟ್ಟಿ ಹಾಕಬೇಕು. ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಸರ್ಕಾರವನ್ನ ಸದನದಲ್ಲಿ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ನಾವೆಲ್ಲ ರೀತಿಯಾದ ರಣತಂತ್ರಗಳನ್ನ ಹಿಡಿಬೇಕು. ಸರ್ಕಾರದ ಯಾವೆಲ್ಲ ವೈಫಲ್ಯಗಳಿದಾವೆ, ಸದ್ಯ ಈಗ ಬರ ಇದೆ, ಒಂದ್ ಕಡೆ ನೆರೆ ಇದೆ, ಜೊತೆಗೆ ಸರ್ಕಾರದ ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ಅನುದಾನಗಳು ಸಿಗ್ತಾ ಇಲ್ಲ, ಗ್ಯಾರಂಟಿ ಕೂಡ ಅಲ್ಲಲ್ಲಿ ನಿಂತಿದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಸದನದಲ್ಲಿ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ವಿಪಕ್ಷಗಳು ಸಹ ರೆಡಿ ಆಗ್ತಾ ಇದಾವೆ. ಅವರು ಸಹ ತಾಲೀಮನ್ನ ಶುರು ಮಾಡಿರುವಂತದ್ದು. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾದ ಒಂದು ನಿಲುವನ್ನ ತಾಳುತ್ತೆ. ಒಂದಂತೂ ಸತ್ಯ, ಫುಲ್ ಫ್ಲೆಜ್ ಕ್ಯಾಬಿನೆಟ್ ನೊಂದಿಗೆ DK ಶಿವಕುಮಾರ್ ಅವರು ಅಧಿವೇಶನವನ್ನ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದ ಸಿದ್ಧತೆ ನಡೀತಾ ಇದ್ದಾರೆ. ಬಟ್ ಈ ರೀತಿಯಾದ ಅಡೆತಡೆಗಳು ಎಲ್ಲ ಒಂದು ಅವರನ್ನ ಹಿನ್ನಡೆಗೆ ತಳ್ತಾ ಇದಾವೆ. ಗೊತ್ತಿಲ್ಲ ಈ ಯಾವ ರೀತಿಯಾಗಿ ನಡೆಯುತ್ತವೆ ಅನ್ನೋದನ್ನ. ಒಟ್ಟಿನಲ್ಲಿ DK ಶಿವಕುಮಾರ್ ಸದ್ಯ ಈಗ ಹುಮ್ಮಸ್ಸಿನಲ್ಲಿದ್ದಾರೆ. ಬಟ್ ಈ ಸಮಸ್ಯೆಗಳು ಅವರನ್ನ ಕಾಡ್ತಾ ಇದಾವೆ. ಒಂದು ಮಹಿಳೆಯರ ಸಂಪುಟದಲ್ಲಿ ಇಲ್ಲದೆ ಇರುವಂತದ್ದು, ಜೊತೆಗೆ ಈ ರೀತಿಯಾದ ಅಸಮಾಧಾನಗೊಂಡವರನ್ನ ಸಮಾಧಾನ ಪಡಿಸುವುದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ DK ಶಿವಕುಮಾರ್ ಅವರು ಈ 2 ಸಮಸ್ಯೆಗಳನ್ನ ಪರಿಹರಿಸಿ ಬಿಜೆಪಿಗೆ ವಿಧಾನಸಭೆ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಟಕ್ಕರ್ ಕೊಡ್ತಾರೆ ಅನ್ನೋದನ್ನ ನಾವಿಲ್ಲಿ ಕಾದು ನೋಡಬೇಕಾಗಿದೆ.